ಇವತ್ತಾಗ ಬೆಳಗ್ಗೆಯಿಂದ ಮೂಡ್ ತುಂಬಾ ಚೆನ್ನಾಗೈತಿ, ಒಂಥರ ಜಿಂಗಲ್ ಅಲ್ಲ ಅನ್ನತೈತಿ. ವಾರ್ಮ್ ಅಪ್ ಎಲ್ಲ ಮಾಡೀನಿ. ಅದ್ರಾಗ ಇದೊಂದು ಟಿ ಶರ್ಟ್ ಒಂದು ಹಾಕೊಂಬಂದೇನಿ. ಇದೊಂದು ಜರ್ಕಿನ್ ತರ ಐತಿ, ಫುಲ್ ಸೆಕೆ ಆಗತೈತಿ. ನಾನು ಹೋಗಿದ್ದೆ ಇವತ್ತು. ನಾನು ಲಾಸ್ಟ್ ರೆಪಿಟೇಷನ್ ಮಾಡೋ ಮುಂಚೆ ಎಲ್ಲಿ ಇಲ್ಲಿ ಇಟ್ಕೊಂಡೆ ಅಂತ ಮಾಡಿದ್ದೆ. ನನಗೆ ಈ ಕಡೆ ಕಂಡಿಲ್ಲ, ಅದು ಈ ಕಡೆ ಇಷ್ಟ ನೋಡಾತಿದ್ದೆ. ನಾನು ಎಲ್ಲಿ ಕುತ್ತಿಗೆ ಮೇಲೆ ಹಾಕೊಂಡೆ ಅಂತ ಮಾಡಿದೆ. ಅದಿಲ್ಲ ಬಚಾವು. ರೆಪಿಟೇಷನ್ ಮಾಡೀನಿ, ಚೆನ್ನಾಗಿ ಮಾಡೀನಿ, ಹಾಗೇನಿಲ್ಲ. ಸ್ವಲ್ಪ ವೆಯ್ಟ್ ಕಡಿಮೆ ಮಾಡ್ತೇನೆ, ಒಂದು 5 kg ಕಡಿಮೆ ಮಾಡ್ತೇನೆ. ಎರಡು ಕಡೆಯಿಂದ 5 kg ಕಡಿಮೆ ಮಾಡ್ತೇನೆ. ಚೆನ್ನಾಗಿ ಫೀಲ್ ಅನ್ಸೋದಿದೆ. ಇಲ್ಲಾಂದ್ರೆ ಇವಾಗ ನೆಕ್ಸ್ಟ್ ಚೆನ್ನಾಗಿ ರೆಸ್ಟ್ ಮಾಡಿ ಇದರಲ್ಲೇ ಮಾಡ್ತೇನೆ. ಇನ್ನೊಂದು ಸೆಟ್ ಮಾಡ್ತೀನಿ, ನೋಡೋಣ ಎಷ್ಟು ರೆಪಿಟೇಷನ್ ಮಾಡ್ತೇನೆ ಅಂತ ಹೇಳೋದ್ರಲ್ಲಿ. ಅದೇ ವೇಟ್ ಹಾಕಿ ಮಾಡತ್ತೀನಿ. ಎರಡನೇ ಸೆಟ್ ಎಷ್ಟು ಹಾಕಿದ್ದು ಗೊತ್ತಿಲ್ಲ, ಒಂದು 6 ಮಾಡುವಂತ ಮಾಡೀನಿ. 6ರಿಂದ 7 ನೋಡುವ ಎಷ್ಟು ಹಾಕಿದೆ ಅಂತೇಳಿ. ತುಂಬ ಡಿಫಿಕಲ್ಟ್ ಐತಿದೆ. ಆಗಲೇ ಸ್ವಲ್ಪ ಲಾಸ್ಟ್ ರೆಪ್ ತುಂಬ ಡಿಫಿಕಲ್ಟ್ ಅನಿಸಿದೆ. ನೋಡಿದೆ ಎಷ್ಟು ಹಾಕಿದೆ ಅಂತೇಳಿ. ಕಮ್ಮಿ ವೇಟ್ ಹಾಕ್ತೇನೆ, ಸಾಕು. ಇಷ್ಟ ಉಳಿದೈತಿ. ಇಲ್ಲಿ ನೋಡಿ, ಇಲ್ಲೇ ಇತ್ತು ಬಾರ್ ನಂದು. ನಾ ಬಿಟ್ಟರೆ ಇಲ್ಲಿ ಹೋಗ್ತಿತ್ತು. ಇವಾಗ ಇಷ್ಟರಲ್ಲಿ ಎತ್ತಿ ಇಟ್ಟೀನಿ, ಸಾಕು ಅಷ್ಟ. ಎರಡನೇ ಸೆಟ್, ಮೂರನೇ ಸೆಟ್ಟಿ ಸ್ವಲ್ಪ ಕಮ್ಮಿ ಮಾಡಿ ಹಾಕ್ತೀನಿ. ಸುಮ್ಮನೆ ಪಾಗಲ್ಪಂತಿ ಎಲ್ಲ ಮಾಡೋಕೆ ಹೋಗ್ಬಾರ್ದಿಲ್ಲ. ಇದ್ರ ಕೂಟ ಎಲ್ಲ ನಾಟಕ ಮಾಡಿದರೆ ಸರಿ ಇರಲ್ಲ. ಅರೆ ಬೈ, ಆಯ್ತು. 3 ಸೆಟ್ ಇದರಲ್ಲಿ ಮುಗಿತು. ನೆಕ್ಸ್ಟ್
ಇಂಗ್ಲೆಂಡ್ ಚೆಸ್ಟ್ ಪ್ರೆಸ್ ಅದೊಂದು 2 ಸೆಟ್ ಮಾಡ್ತೇನೆ. ಸ್ವಲ್ಪ ಬೇಗ ಮಾಡ್ಬೇಕು. ಟೈಮ್ ಆಯ್ತು ಇವಾಗ 12:50 ಆಯ್ತು. ತುಂಬ ಟೈಮ್ ಆಗ್ತೈತಿ. ಮತ್ತು ಅಡುಗೆ ಮಾಡ್ಕೋಬೇಕಲ್ಲ. ಇನ್ನೊಂದು ಸೆಟ್ ಐತಿ. ಇದೆಲ್ಲ ಅಷ್ಟೊಂದೇನು ಮಜಾ ಬರತ್ತಿಲ್ಲ ನನಗೆ. ಸುಮ್ಮನೆ ಹೆವಿ ವೇಟ್ ಲಿಫ್ಟ್ ಮಾಡಿದ್ರೈತಿ ಅನ್ಸಾತೈತಿ. ಏನು ಮಾಡೋದು, ಇನ್ನು ಬಿಟ್ಟರೆ ನಂಗೆ ಆಪ್ಷನೇ ಇಲ್ಲ ಇವಾಗ. ಈಗ ಮತ್ತು ತುಂಬ ಬೆವರು ಬರತೈತಿ. ಎಷ್ಟು ನೀರು ಕುಡಿದ್ರೂ ಅದು ಸಾಕು ಅನ್ನಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಹ್ಯುಮಿಡಿಟಿ ತುಂಬ ಜಾಸ್ತಿ ಐತಿ. ನಾನು ವರ್ಕೌಟ್ ಮಾಡೋ ಮುಂಚೆ ಅನ್ನಿಸ್ತೈತಿ ಇಷ್ಟಾಗಿ ಸಾಕು ಆಗತೈತಿ ನನಗೆ ಇವಾಗ ಅಂತೇಳಿ. ಇಲ್ಲಿ ತುಂಬ ಮತ್ತು ಟೆಂಪ್ರೇಚರ್ ಜಾಸ್ತಿ ಐತಿ ಇಲ್ಲಿ. ಅದಕ್ಕೆ ಟೆಂಪ್ರೇಚರ್ ಮತ್ತು ಇಲ್ಲಿ ಹ್ಯುಮಿಡಿಟಿ ಜಾಸ್ತಿ ಐತಿ ಇಲ್ಲಿ. ಅದ್ರ ಸಲುವಾಗಿ ತುಂಬ ಸಾಕಾಗತೈತಿ. ಸಾಕಾದ ಮತ್ತು ನೀರು ಕುಡಿದೈತಿ, ಮತ್ತು ಸ್ವಲ್ಪ ರೆಸ್ಟ್ ತೊಗೊಳೋದೈತಿ, ಮಾಡೋದೈತಿ ಅಷ್ಟ. ಇದು ಆಯ್ತು. ನೆಕ್ಸ್ಟ್ ಪೆಕ್ಟಿಕ್ ಫ್ಲೈ ಐತಿ. ಅದನ್ನು ಬೇಗ ಮುಗಿಸ್ತಾನೆ ಆಗ್ತಾಯಿಲ್ಲ ನನಗೆ. ತುಂಬ ಬೆವರು ಬರತ್ತೈತಿ. ತುಂಬ ಬಾಡಿ ಪೂರಿ ಹೀಟ್ ಐತಿ. ನೀರು ಕುಡಿದ್ರೆ ಹೊಟ್ಟೆ ಎಲ್ಲ ಫುಲ್ ತುಂಬ್ದರೈತಿ ಅನ್ಸಾತೈತಿ ನಂಗೆ. ಈ ಕಡೆ ನೀರು ಕುಡಿಯೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಕುಂದ್ರಲಿಕ್ಕೂ ಆಗ್ತಾಯಿಲ್ಲ. ತುಂಬ ಸಾಕಾಗ್ತೈತಿ. ಅದು ಹೇಳಿಕ್ಕೆ ಆಗ್ತಾಯಿಲ್ಲ ನನಗೆ, ಅಷ್ಟು ಸಾಕಾಗತೈತಿ. ಇದು ವರ್ಕೌಟ್ ಮಾಡಲಿಕ್ಕೆ ಸಾಕಾಗ್ತಾಯಿಲ್ಲ. ಇಲ್ಲಿ ಬಿಸಿಲಿಗೆ ಅಷ್ಟು ಸಾಕಾಗತ್ತೈತಿ ನನ್ನ ಕಡೆ. ನಂಗೆ ಈ ಥರ ಬಿಸಿಲಿದ್ರೆ ನಂಗೆ ಬಲ್ಕ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತು ಯಾಕಂದ್ರೆ ಮತ್ತು ತುಂಬ ಮತ್ತು ತಿನ್ನೋ ಫುಡ್ಡು ತುಂಬ ಹೀಟ್ ಆಗುತ್ತೆ. ಮತ್ತು ಇಲ್ಲಿ ಟೆಂಪ್ರೇಚರ್ ಹೀಟ್ ಐತಿ, ಆಗೋದಿಲ್ಲ ಅದು ಬಲ್ಕಿಗೆ. ತುಂಬ ಈ ಥರ ಹೀಟ್ ಇದ್ರೆ ತುಂಬ ಕ್ಯಾಲರಿ ಸುಮ್ಮನೆ ಬರ್ನ್ ಆಗಿ ಹೋಗ್ತಾವೆ. ಏನು ವರ್ಕೌಟ್ ಮಾಡೋದು ಬೇಡ, ಹಂಗೆ ಬರ್ನ್ ಆಗೋಗುತ್ತೆ. ಹೆವಿ ಮಾಡೋದಂದ್ರೆ ಅಷ್ಟೊಂದು ಆಗ್ತಾಯಿಲ್ಲ. ಇವಾಗ ಲಾಸ್ಟ್ ಸೆಟ್ ನೋಡ್ತೀನಿ, ಸ್ವಲ್ಪ ಜಾಸ್ತಿಯಾಗಿ ಮಾಡಲಿಕ್ಕೆ ನೋಡ್ತೀನಿ. ಅದರಲ್ಲಿ ಒಂದು ಈ ಶೋಲ್ಡರ್ ಒಂದು ಹೋಗುತ್ತು ಮಾರ. ಇದರಲ್ಲಿ ಹೆವಿ ಹಾಕೋಣ ಅಂದ್ರೆ ಸುಮ್ಮನೆ ಏನೇನು ಇಂಜುರಿ ಮಾಡ್ಕೊಂಡು ಮತ್ತೆ ಸರಿ ಇರಲ್ಲ ಅಂತ ಹೇಳಿ ನಾನು ನೋಡಾತೀನಿ ಅಷ್ಟೇ. ಒಂದು ಸೆಟ್ ಮಾಡೋಣ ಅಂತ ಮಾಡಿದ್ದೆ, ಇದನ್ನ ಇನ್ನೊಂದು ಸೆಟ್ ಮಾಡ್ತೀನಿ. ಇದು ಸ್ವಲ್ಪ ತುಂಬ ಬೆಟರ್ ಅನ್ಸಾತೈತಿ ಇವತ್ತು. ಅದು ಅಷ್ಟೊಂದು ನನಗೆ ಚೆನ್ನಾಗಿ ಅನಿಸಿಲ್ಲ. ಅದು ಪೆಕ್ಟಿಕ್ ಫ್ಲೈ ಮಾಡೋ ಮುಂಚೆನ ಅಷ್ಟೊಂದು ಲೋಡ್ ಬಿದ್ದಿಲ್ಲ. ಯಾಕಂದ್ರೆ ತುಂಬ ಸಾಕಾಗ್ತಿತ್ತು ನನಗೆ ಅದನ್ನು ಮಾಡೋ ಮುಂಚೆ. ಮತ್ತು ಇಂಗ್ಲೆಂಡ್ ಚೆಸ್ಟ್ ಪ್ರೆಸ್ ಮಾಡೋ ಮುಂಚೆ ಮಾಡೋಕೆ ಆಗ್ತಾಯಿಲ್ಲ. ತುಂಬ ಸಾಕಾಗ್ತೈತಿ.
ನಾನು ಬಂದಿದ್ದೆ ಅದು ಇಂಕ್ಲೈನ್ ಚೆಸ್ಟ್ ಪ್ರೆಸ್ ಮಾಡಿ ಇವತ್ತು ವರ್ಕೌಟ್ ಮುಗಿಸೋಣ ಅಂತೇಳಿ. ಇದೇ ಥರ ಬಿಸಿಲು ಈ ಥರ ಟೆಂಪ್ರೇಚರ್ ಇತ್ತಂದರೆ ನಾನು ಸ್ವಲ್ಪ ವರ್ಕ್ ಮತ್ತೆ ಸ್ವಲ್ಪ ಕಡಿಮೆ ಮಾಡ್ತೀನಿ. ಯಾಕಂದರೆ ಇಷ್ಟೆಲ್ಲ ಮಾಡಿ ಸುಮ್ಮನೆ ತುಂಬ ಜಾಸ್ತಿ ನಂಗೆ ಕ್ಯಾಲರೀಸ್ ಏನು ಬರ್ನ್ ಮಾಡೋದು ಬೇಕಾಗಿಲ್ಲ. ಆದಷ್ಟು ಸ್ವಲ್ಪ ಸೇವ್ ಮಾಡ್ಲಿಕ್ಕೆ ನೋಡ್ಬೇಕು. ಯಾಕಂದರೆ ಇವಾಗ ನಾನು ಮತ್ತೆ ತುಂಬ ಕ್ಯಾಲರೀಸ್ ಬರ್ನ್ ಮಾಡಿದೆ ಅಂದರೆ ನನಗೆ ಬಲ್ಕಿ ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ತಿಂದಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ಸುಮ್ಮನೆ ಅದು ಬಲ್ಕಿಂದ ಹೆಸರು ಹೋಗಿತ್ತು. ಮತ್ತು ಲಾಸ್ಟ್ ಒಂದು ಸಟ್ ಐತಿ, ಇದೊಂದು ಮಾಡ್ತೇನೆ ಸ್ವಲ್ಪ ಹೊತ್ತು ಬಿಟ್ಟು. ಸ್ಟಾರ್ಟ್ಗೆ ಆಯ್ತು. ಇವತ್ತಿನ ವರ್ಕೌಟ್ ಮುಗೀತು, ಸಾಕಾಯ್ತು. ಅದರಲ್ಲಿ ಇದೊಂದು ಜರ್ಕಿನ್ ಒಂದು ಹಾಕೊಂಬಂದೇನು. ಇದು ಟಿ ಶರ್ಟ್ ತುಂಬ ದಪ್ಪ ಐತಿ, ಅದ್ರ ಸೊಳಗೆ ಅರ್ಧ ಸಾಕಾಗತೈತಿ. ಇನ್ನೊಂದು ಸಲ ಇದನ್ನ ಯಾವತ್ತೂ ಹಾಕೋಂಗಿಲ್ಲ ನಾನು ವರ್ಕೌಟ್ ಮಾಡೋ ಮುಂಚೆ. ಇವತ್ತು ದೊಡ್ಡ ತಪ್ಪು ಮಾಡಿದ್ದು ಇದನ್ನ ಹಾಕೊಂಬಂದು ಅರ್ಧ ಇದ್ರ ಸೊಳಗೆ ಸಾಕಾಗಿದ್ದೇನೆ. ಇದನ್ನ ಹಾಕೊಂಬಂದು ಪಂಪ್ ಚೆಕ್ ಮಾಡೋಣ ಯಾವ ಥರ ಬಂದಿದೆ ಅಂತೇಳಿ. ಇವತ್ತು ಒಂಥರ ಬೇರೆ ಮೂಡೆಲ್ಲ ಇದ್ದೆ ಬರೋ ಮುಂಚೆ. ಮೂಡ ಖರಾಬ್ ಆಗೋದು. ಒಂಥರ ಟಿ ಶರ್ಟ್ ಇದ್ಮೇಲೆ ಒಂಥರ ರಿಲ್ಯಾಕ್ಸ್ ಆಗಬೇಕಾಗತ್ತೆ. 1 kg ವಜೆ ಇದಾವಪ್ಪ. ಅದರಲ್ಲಿ ಜಾಸ್ತಿ ಪೋಸಿಂಗ್ ಮಾಡೋಕ್ಕಾಗೋ. ಇವತ್ತಿನ ವರ್ಕೌಟ್ ಮುಗೀತು. ಆದರೆ ಇವತ್ತು ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ವರ್ಕೌಟ್. ಬೆಂಚ್ ಪ್ರೆಸ್ ಒಂದು ಚೆನ್ನಾಗಿ ಮಾಡಿದೆ, ಆಮೇಲೆ ಇಂಕ್ಲೈನ್ ಚೆಸ್ಟ್ ಪ್ರೆಸ್ ಮತ್ತು ಪೆಗ್ ಡೆಡ್ ಫ್ಲೈ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ. ತುಂಬ ಸಾಗ ಅನ್ಸಾತಿದ್ದು ಅವಾಗ ಮಾತ್ರ. ಹೇಳಿದ್ನಲ್ಲ ಇಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಐತಿ. ಇವಾಗ ಹೆಂಗ ಆಗ್ತದೆ ಅಂದ್ರೆ ನನಗೆ ಇವಾಗ ನಂಗೆ ನೀರು ಕುಡಿಬೇಕು ಅನ್ಸಾತೈತಿ. ನೀರು ಕುಡಿದ ಮೇಲೆ ನಂಗೆ ಹೊಟ್ಟಿ ಫುಲ್ ಅನ್ಸಾತೈತಿ. ನೀವು ನೋಡ್ಬೋದು ನಂದು ಹೊಟ್ಟಿ ಇವಾಗ ಹೊಟ್ಟಿ ಬಂದರೈತಿ, ಕಾಣತೈತಿ. ಹೊಟ್ಟಿ ಫುಲ್ ಅನ್ಸಾತೈತಿ ನೀರು ಕುಡಿದು. ನಂಗೆ ಏನ್ ಮಾಡೋಕ್ ಗೊತ್ತಾಗ್ತಾ ಇಲ್ಲ. ಇವಾಗ ಮತ್ತೆ ಅದರಲ್ಲಿ ಜಾಸ್ತಿ ವರ್ಕೌಟ್ ಮಾಡಿದೆ ಅಂದ್ರೆ ನಾನು ಕ್ಯಾಲರೀಸ್ ಎಲ್ಲ ಬರ್ನ್ ಆಗಿ ಹೋಗ್ತೈತಿ. ಮತ್ತೆ ಚೆನ್ನಾಗಿ ಬಲ್ಕ್ ಆಗಲ್ಲ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣತೈತಿ. ಆದ್ರೆ ಇಷ್ಟೆಲ್ಲ ಹೀಟ್ ಇದ್ರೆ ಮತ್ತೆ ನನ್ನ ಕ್ಯಾಲರೀಸ್ ಎಲ್ಲ ಬರ್ನ್ ಆಗಿ ಹೋಗ್ತೈತಿ. ಮತ್ತೆ ಅಷ್ಟೊಂದು ಬಲ್ಕ್ ನಾನು ಪ್ಲಾನ್ ಮಾಡಿದ ತರ ಮತ್ತೆ ಬಲ್ಕ್ ಆಗ್ಲಿಕ್ಕೆ ಆಗೋದಿಲ್ಲ ಅನಿಸ್ತೈತಿ ನನಗೆ. ಮತ್ತೆ ಇದೇ ತರ ಹೀಟ್ ಇದ್ರೆ ಇದೇ ತರ ನಂಗೆ ಜಿಮ್ಮಲ್ಲಿ ಸಾಕಾದ್ರ ತರ ಅನ್ಸಿದ್ರೆ ಮತ್ತೆ ಸ್ವಲ್ಪ ಪ್ಲಾನ್ ಮಾಡೋಕಾಕೈತಿ. ಗೊತ್ತಿಲ್ಲ ಏನ್ ಮಾಡ್ತೇನೆ, ಯೋಚನೆ ಮಾಡ್ತೇನೆ ಸ್ವಲ್ಪ ಅದ್ರ ಬಗ್ಗೆ ಏನ್ ಮಾಡ್ಬೇಕಂತ ಹೇಳಿ. ಇವಾಗ ವರ್ಕೌಟ್ ಆದ್ಮೇಲೆ ಸ್ವಲ್ಪ ವಾಟರ್ ಮಿಲನ್ ಸ್ವಲ್ಪ ಜಾಸ್ತಿ ತಿನ್ಲಿಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಅಲ್ಲ, ದಿನ ವಾಟರ್ ಮಿಲನ್ ತಗೊಂತೀನಿ. ಮತ್ತೆ ನಾಳೆ ಸಿಗುವ ನಿಮ್ಗೆ. ನಾಳೆ ಬ್ಯಾಕ್ ಟ್ರೈನ್ ಮಾಡ್ತೀನಿ, ನೋಡು ಆವಾಗ ಹೆಂಗೆ ಅನಿಸ್ತದೆ ಅಂತ ಹೇಳಿ. ಫುಲ್ ಲೇಟ್ ಆತ ಹೋಗುವ.